ಹೆಂಡತಿಗೆ ಪ್ರಸಾದ ಕೊಟ್ಟಿಲ್ಲ ಅಂತ ಹೋಗ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತವಳೆ ನೋಡಿ. ಕಮೆಂಟ್ ಮಾಡಿದ್ರು, ಸಿಸ್ಟರ್ ಪ್ಲೀಸ್ 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 ಮಂಗಳಗೌರಿ ವ್ರತ ಹೇಗೆ ಮಾಡೋದು ಅಂತ ಒಂದಿನ ಕೂತ್ಕೊಂಡು ಪೂರ್ತಿ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ನಾನು ಇವ್ರಿಗೋಸ್ಕರನೇ ಸೀರಿಯಸ್ ಆಗಿ ಮಾಡಿ ಹಾಕಿರೋದು. ಪೂಜಾ ವಿನು ಅಂತ. ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾನು ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದೇ ಕಪ್ಪು ಬಟ್ಟೆಗಳನ್ನುಟ್ಟು ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು. ಫಸ್ಟ್ ಇಯರ್ ಮಂಗಳಗೌರಿ ವ್ರತ ಇವತ್ತಿಗೆ ಮುಗ್ದಿದೆ. ಫಸ್ಟ್ ಇಯರ್ ಫಸ್ಟ್ ಇಯರ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಕ್ಷಿತಾ. ಪೂಜೆ ಎಲ್ಲ ಆಯಿತು. ನಮಗೆ ಮಾರ್ನಿಂಗ್ 5:30ಗೆ ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಇವತ್ತು ಫುಲ್ ಲೇಟ್ ಆಗೋಯಿತು. 6:30ಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆಗಿದೆ ಎಲ್ಲ ಪೂಜೆ. ಕುಂಕುಮಕ್ಕೆ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಸೊ ನನಗೆ ಪೂಜಾ ವಿನು ಅಂತ 2 ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಸಿಸ್ಟರ್ ಪ್ಲೀಸ್ 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 ಮಂಗಳಗೌರಿ ವ್ರತ ಹೇಗೆ ಮಾಡೋದು ಅಂತ ಒಂದಿನ ಕೂತ್ಕೊಂಡು ಪೂರ್ತಿ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ನಾನು ಇವ್ರಿಗೋಸ್ಕರನೇ ಸೀರಿಯಸ್ ಆಗಿ ಮಾಡಿ ಹಾಕಿರೋದು. ಪೂಜಾ ವಿನು ಅಂತ ನಮ್ಮದು ಭೀಮ್ ನಮಾವಾಸ್ಯೆ ಪೂಜೆ ವ್ಲಾಗ್ಗೆ ಕಮೆಂಟ್ ಮಾಡಿದರು. ಆ್ಯಂಡ್ ನೆಕ್ಸ್ಟ್ Q&A ವ್ಲಾಗ್ಗೂ ಕಮೆಂಟ್ ಮಾಡಿದರು. ಸೊ ದಿಸ್ ಇಸ್ ಫಾರ್ ಯು ಪೂಜಾ ವಿನು. ಡೀಟೇಲ್ ಎಲ್ರಿಗೂ ಹೆಲ್ಪ್ಫುಲ್, ಬಟ್ ಕೇಳಿದ್ದು ಪೂಜಾ ವಿನು ಅವರು. ಪೂಜೆ ಎಲ್ಲ ಆಗಿದೆ. ಹೆಂಗೆ ಮಾಡಿದ್ವಿ ಪೂಜೆ, ಹೆಂಗೆ ಮಾಡೋದು ಆ್ಯಂಡ್ ಏನಕ್ಕೆ ಮಾಡ್ತಾರೆ ಎಲ್ಲ ಡಿಟೇಲ್ ಆಗಿದೆ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ನೋಡಿ, ಒಂದೊಂದು ಅರ್ಥ ಆಗುತ್ತೆ. ಆ್ಯಂಡ್ ಕತೆ ಕೂಡ ಓದಿದ್ದಾರೆ, ಮಂಗಳಗೌರಿ ಕತೆ ಕೂಡ ಇದೆ, ಅದು ಓದಿದ್ದೀವಿ. ಸೊ ಕೀಪ್ ವಾಚಿಂಗ್. ಈ ಇಯರ್ ಮಂಗಳಗೌರಿ ವ್ರತ ನಾನು ನಮ್ಮಮ್ಮ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮಮ್ಮ 9 years ಏನೋ ಮಾಡಿದ್ರು ಅವ್ರ ಮದುವೆ ಆಗಿ ಹೊಸರಲ್ಲಿ. ಸೊ ನನಗೂ 9 years ಮಾಡಬೇಕಂತ ಇದೆ. ನೋಡೋಣ ಹೆಂಗಾಗುತ್ತೆ. 9 years ಅಷ್ಟೇನಾ ಮಾಡೋದು? 3 years 5 years ಇಲ್ಲ 9 years ಮಾಡಿಬಿಟ್ಟು ಉದ್ಯಾಪನೆ ಮಾಡ್ಬೋದು. ಅದಾದಮೇಲೆ ಲೈಫ್ ಲಾಂಗ್ ಮಾಡ್ಕೊಂಡು ಹೋಗ್ಬೋದು. ಏನದು ಉದ್ಯಾಪನೆ? ಇವಾಗ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದಾಗ ನಾವು ಉದ್ಯಾಪನೆ ಮಾಡಿದ್ವಿ, ಆ ಥರ ಈ ಕಡೆ ಮಾಡೋದು ಅಂತ. ಬಟ್ ಮಾಡ್ಕೊಂಡು ಹೋಗ್ಬೋದು ಪೂಜೆನ, ಆ ಥರ. ಸೊ ಉದ್ಯಾಪನೆ ಮಾಡ್ಬೋದು. ನಾನು 9 years ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಫಸ್ಟ್ ಇಯರ್ ಮಂಗಳಗೌರಿ ವ್ರತ ಇವತ್ತಿಗೆ ಮುಗ್ದಿದೆ. ಫಸ್ಟ್ ಇಯರ್ ಫಸ್ಟ್ ಇಯರ್ದು. ಮಂಗಳಗೌರಿ ವ್ರತ ಏನಕ್ಕೆ ಮಾಡ್ತಾರೆ, ಏನೇನು ರೆಡಿ ಮಾಡ್ಕೊಂಡ್ರಿ, ನೈಟಿಂದ ಏನೇನು ಮಾಡಿದ್ರಿ, ಅದೆಲ್ಲ ಸ್ವಲ್ಪ ಡೀಟೇಲಾಗಿ ಹೇಳಿ. ಮಂಗಳಗೌರಿ ವ್ರತ ಎಲ್ಲ ವ್ರತದಲ್ಲೂ ಸಂಸಾರದ ಸುಖಕ್ಕೋಸ್ಕರ ಗಂಡ ಮಕ್ಕಳು ಎಲ್ಲ ದೀರ್ಘಾಯುಷ್ಯಗಳಾಗಿ ಚೆನ್ನಾಗಿ ಬದುಕಬೇಕು ಅನ್ನೋದೇ ಉದ್ದೇಶ ಇರುತ್ತೆ. ಇದರಲ್ಲೂ ಗಂಡನ ದೀರ್ಘಾಯುಷ್ಯಕ್ಕೋಸ್ಕರ ಮಂಗಳಗೌರಿ ವ್ರತ ಹೆಣ್ಮಕ್ಳು ಮದುವೆ ಆದಮೇಲೆ ಮಾಡ್ತಾರೆ. ಆ ವ್ರತ ನಾವು ಮಾಡ್ತಾಯಿದ್ದೀವಿ. ಈ ವರ್ಷದ ಕೊನೆ ಮಂಗಳವಾರ ಇವತ್ತು. ನಾನು ರಾತ್ರಿ ಎಲ್ಲ ಈ ಮಂಟಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಸೆಟ್ ಮಾಡಿದ್ದೆ. ಇವಾಗ ಬೆಳಗ್ಗೆ ಇದ್ದು ಕಳಸ ರೆಡಿ ಮಾಡಿದ್ದೀನಿ. ಮಂಗಳಗೌರಿ ಕಳಸ, ಇದು ಅರಿಶಿನ ಗೌರಮ್ಮ ಅಂತ ಮಾಡ್ಕೋತೀವಿ. ಆಮೇಲೆ ಫಲ ನೈವೇದ್ಯ ಇಟ್ಕೊಂಡಿದ್ದೀನಿ. ಇದು ಮುತ್ತೈದೆ ಕಳಸ ಅಂತ ಬೆಳಗ್ತೀವಿ ನಾವು. ಇದು ಕೈಗೆ ಕಟ್ಕೊಳ್ಳೋದಕ್ಕೆ ದಾರ 16 ಎಳೆ ದಾರ ಕಟ್ಟಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಬಂದು ನಮ್ಮ ಹತ್ರ ಗೌರಿ ಗಣೇಶ ವಿಗ್ರಹ ಇರೋದ್ರಿಂದ ನಾವು ಬೆಳ್ಳಿದು ಇರೋದ್ರಿಂದ ಇಟ್ಟು ಅಭಿಷೇಕ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತೀವಿ. ಇನ್ನು ಹೂವು ಪತ್ರೆ ಪೂಜೆಗೆ ಬೇಕಾಗಿರೋದು, ಇದು ಪಂಚಾಮೃತ ಅಭಿಷೇಕಕ್ಕೆ. ಆಮೇಲೆ ಮಂಗಳಗೌರಿ ವ್ರತದಲ್ಲಿ 16 ದೀಪ ಬೆಳಗೋದು ವಿಶೇಷತೆ. 16 ದೀಪ ಮಾಡಿ 16 ಜನ ಮುತ್ತೈದೆಯರ ಕೊಡಬೇಕು ಅಂತ ವ್ರತದಲ್ಲಿರೋದು. ಆ ರೀತಿ 16 ದೀಪನ ನಾವು ಹಚ್ಚಿ, ಕತೆ ಓದಬೇಕಾದ್ರೆ ದೀಪ ಹಚ್ತೀವಿ. ದೀಪ ಹಚ್ಬಿಟ್ಟು ಇದ್ರದ್ದು ಕಾಡಿಗೆ ಹಿಡಿಬೇಕು. ಕಪ್ಪು ಹಿಡಿದ್ಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಬರೋವ್ರಿಗೆಲ್ರಿಗೂ ಆ ಕಪ್ಪನ್ನ ಹಚ್ಚಬೇಕು. ಅದೇ ವಿಶೇಷ, ಮುಖ್ಯವಾಗಿ 16 ದೀಪದ ಕಾಡಿಗೆ. ಆಮೇಲೆ ಮಂಗಳಗೌರಮ್ಮನಿಗೆ ಒಂದು ಮಾಂಗಲ್ಯ ಹಾಕಿದ್ದೀನಿ. ನಮ್ಮ ಶಕ್ತಿ ಅನುಸಾರ ಚಿನ್ನ ಬೆಳ್ಳಿ ಯಾವುದಾದ್ರೂ ಹಾಕೋಬೋದು. ಅಂದರೆ ಹೆಣ್ಮಕ್ಳು ಕೊಡ್ತೀವಿ ನಾವು, ಹೊಸ್ದಾಗಿ ಮದುವೆ ಆದವ್ರಿಗೆ ಮಂಗಳಗೌರಿಗೆ ಹಾಕ್ಸ್ಬಿಟ್ಟು ಅದು ಪೂಜೆ ಆದಮೇಲೆ ಅವ್ರ ಹೆಣ್ಮಕ್ಳು ಅವ್ರ ವ್ರತ ಮುಗಿದ್ಮೇಲೆ ಅವ್ರ ಕತ್ತಿಗೆ ಹಾಕ್ಕೊಳ್ಳೋದು ಅಂತ ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಇದೆ. ಸೊ ನಾನಿವಾಗ ಮಂಗಳಗೌರಮ್ಮಂಗೆ ಹಾಕಿದ್ದೀನಿ. ಅದನ್ನು ಹಾಕೋಬೇಕು. ಅದನ್ನು ನಿಮ್ಮ ವ್ರತ ಎಲ್ಲ ಆಗಿ ಉದ್ಯಾಪನೆ ಮಾಡ್ತೀವಲ್ವ, ಆವಾಗ ನೀವು ಅದನ್ನು ಹಾಕ್ಕೋಬೋದು. ಆ ಥರ ಅದು ಅಂದರೆ ತಾಳಿಗೆ ಎಕ್ಸ್ಟ್ರಾ ಸರ ಅದು ಮಾಡಿಸ್ಕೊಂಡು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಸರ. ಜ್ಯೋತಿ ಬೆಳಗಿಸಿ ಆಗಿದೆ. ಕಳಸದ ದೀಪ ಹಚ್ಕೊಂಡಿದ್ದೀವಿ, ದೇವ್ರ ಮುಂದೆ ದೀಪ ಹಚ್ಚಿದ್ದೀವಿ. ಆಮೇಲೆ ಇವಾಗ ಸಂಕಲ್ಪ ಮಾಡ್ಕೊಳ್ಳೋಣ. ಫಸ್ಟು ಹೂವು ಅಕ್ಷತೆ ಎಲ್ಲ ಕೈಗೆ ತೊಗೊಳ್ರಿ, ಇಟ್ಕೊಳ್ರಿ ತೊಡೆ ಮೇಲೆ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ತೆ. ಇವಾಗ
ಕಳಸಕ್ಕೆ 3 ಕಡೆ ಗಂಧ ಅಕ್ಷತೆ ಇಟ್ಟು ಅದು ಕೈಲಿರ್ತದೆ ಇದಕ್ಕೆ ಹಾಕ್ರಿ, ಕಳಶಕ್ಕೆ ಹಾಕ್ರಿ, ಸಂಕಲ್ಪದ್ದು ಹಾಕ್ಬಿಟ್ಟು ಕಳಸಕ್ಕೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿರಿ. ನಾನು ಮಂತ್ರ ಓದ್ತಾ ಹೋಗ್ತೀನಿ, ನೀವು ಪೂಜೆ ಮಾಡಿರಿ ಆಯಿತಾ. ಕಲಶಸ್ಯ ಮುಖೇ ವಿಷ್ಣು ಕಂಠಥ ಯಜುರ್ವೇದೋ ಸಾಮವೇದೋ ಅಥರ್ವಣ ಸರಸ್ವತಿ ನರ್ಮದಾ ಸಿಂಧು. ದೇವರಿಗೆ ಶುದ್ಧೋದಕ ಸ್ನಾನ ಮಾಡಿಸಿ. ಓ ಹಿರೇಣ ಸ್ನಾಪ್ಯಾಮಿ ದಧಿಂ ಮೊಸರು ಹಾಕ್ರಿ. ದಧಿ ಕ್ರಿಣೋರಸ್ವಸ್ಯ ವಾಜಿನಂ ಸುರಭಿನೋ ಮುಖಾಕರತ್ವಂ ತುಪ್ಪ ಜ್ಯೋತಿರಸಿ ತೇಜೋ ದ್ಯೋರಸ್ತುನಾಂ ಪಿತಾ ಸ್ವಾದುಷ್ಟ್ವಾಂ ಸ್ವಂ ಜನ್ಮಂ ಏವಂ ಶಂ ಸ್ವರ್ಣಂ ಹಿರಣ್ಯಂ ನೀಲಾಂಜನಂ ಸಮಾಭಾಸ. ತೊಳ್ಕೊಡ್ರಿ ಬೇರೆ ತೊಳಿಮ. ಶ್ರೇಯ ಒಂದೊಂದು ಹೂವು ಅಕ್ಷತೆ ಹಾಕಮ್ಮ, ಇನ್ನೊಬ್ಬ ಅಕ್ಷತೆ ಒಬ್ರು ಅಲ್ಲಿಂದ ಹಾಕ್ರಿ. ಮೇ ಮಹಾಗಣಪತಿಯೇ ನಮಃ ಆಸನಂ ಸಮರ್ಪಯಾಮಿ, ಮಹಾಗಣಪತಿಯೇ ನಮಃ ಅರ್ಘ್ಯಂ ಸಮರ್ಪಯಾಮಿ, ಮಹಾಗಣಪತಿಯೇ ನಮಃ ಪಾದ್ಯಂ ಸಮರ್ಪಯಾಮಿ. ಯಾಮಿ ಅಮೃತಮಸ್ತು ಅಮೃತೋಪಸ್ತರ ನಮಸಿಂ ಸ್ವಾಹಂ ಓಂ ಪ್ರಾಣಾಯ ಸ್ವಾಹಂ ಅಪಾನಾಯ ಸ್ವಾಹಂ. ಅಮ್ಮನವ್ರನ್ನ ಸಂಕಲ್ಪ ಮಾಡಿಕೊಂಡು ನೀವು ಮನಸ್ಸಿನಲ್ಲಿ ನಾನು ಎಲ್ಲೆಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದು ನೀವು ಆಗ್ತಾ ಹೋಗ್ರಿ. ಉಮಾಯೇ ನಮಃ ಪಾದೌ ಪೂಜೆಯಾಮಿ. ಓಂ ಗೌರಿಯೇ ನಮಃ ಪಾದಗಳು. ಓಂ ಗೌರಿಯೇ ನಮಃ ಜಂಗೆ ಪೂಜೆಯಾಮಿ ಹಿಂಭಾಗ. ಓಂ ಪಾರ್ವತಿಯೇ ನಮಃ ಜಾನುನಿ ಪೂಜೆಯಾಮಿ ಮೊಣಕಾಲು. ಓಂ ಜಗನ್ಮಾತ್ರೇ ನಮಃ ಊರ್ವಂ ಪೂಜೆಯಾಮಿ ತೊಡೆ. ಓಂ ಜಗತ್ಪ್ರತಿಷ್ಠಾಯೇ ನಮಃ ಕಂಠಂ ಪೂಜೆಯಾಮಿ ನಡು. ಮೂಲ ಪ್ರಕೃತೇ ನಮಃ ನಾಭಿಂ ಪೂಜೆಯಾಮಿ ಹೊಕ್ಕಳು. ಅಂಬಿಕಾಯೇ ನಮಃ ಉದರಂ ಪೂಜೆಯಾಮಿ ಹೊಟ್ಟೆ. ಅನ್ನಪೂರ್ಣಾಯೇ ನಮಃ ಸ್ತನೌ ಪೂಜೆಯಾಮಿ ಸ್ತನಂ. ಯೇ ನಮಃ ವಕ್ಷೌ ಪೂಜೆಯಾಮಿ ವಕ್ಷಂ. ಮಹಾಬಲಾಯೇ ನಮಃ ಬಾಹು ಪೂಜೆಯಾಮಿ ತೋಳು. ವರಪ್ರದಾಯೇ ನಮಃ ಹಸ್ತೌ ಪೂಜೆಯಾಮಿ ಕೈಗಳು. ಬ್ರಹ್ಮವಿದ್ಯಾಯೇ ನಮಃ ಜಿಹ್ವಾಂ ಪೂಜೆಯಾಮಿ ನಾಲಿಗೆ. ಶಾಂಕರ್ಯೇ ನಮಃ ಮುಖಂ ಪೂಜೆಯಾಮಿ ಮುಖ. ಶಿವಾಯೇ ನಮಃ ನೇತ್ರೇ ಪೂಜೆಯಾಮಿ ಕಣ್ಣುಗಳು. ರುದ್ರಾಣಿಯೇ ನಮಃ ಕರ್ಣೌ ಪೂಜೆಯಾಮಿ ಕಿವಿ. ಸರ್ವಮಂಗಳಾಯೇ ನಮಃ ಲಲಟಾಂ ಪೂಜೆಯಾಮಿ ಹಣೆ. ಸರ್ವೇಶ್ವರ್ಯೇ ನಮಃ ಶಿರಂ ಪೂಜೆಯಾಮಿ ತಲೆ. ಮಂಗಳಗೌರಿಯೇ ನಮಃ ಸರ್ವಾಂಗಾನಿ ಪೂಜೆಯಾಮಿ. ದಶಾಂಗ ಗುಗ್ಗುಲಂ ಧೂಪಂ ಸುಗಂಧಂ ಚ ಮನೋಹರಂ. ಕಪಿಲ ನಮಃ ದೀಪಂ ಸಮರ್ಪಯಾಮಿ. ದೀಪ ಪ್ರಸನ್ನ ವರದಾ ಭವಂ. ಶ್ರೀ ಮಂಗಳಗೌರಿ ವ್ರತ ಪೂಜಾ ವಿಧಿಂ ಸಂಪೂರ್ಣಂ. ಓಂ ಶ್ರೀ ಮಂಗಳಗೌರಿ ದೇವತೋಭ್ಯೋ ನಮೋ ನಮಃ. ತಗೊಳ್ರಿ ದೀಪ ಹಚ್ಕೊಳ್ರಿ. ಎಲೈ ನಂದಕುಮಾರನಾದ ಗೋವಿಂದನೇ, ನಿನ್ನಿಂದ ಅನೇಕ ಕಥೆಗಳನ್ನು ಕೇಳಿದೆನು ಮತ್ತು ಇನ್ನೂ ಕೇಳಲು ಅಪೇಕ್ಷಿತನಾಗಿರುವೆನು. ನನಗೆ ಪುತ್ರರಿಗೆ ಆಯುರ್ವೃದ್ಧಿಕರವಾಗಿರುವಂತಹ ವ್ರತವೊಂದನ್ನು ಹೇಳಬೇಕೆಂದು ಧರ್ಮರಾಯನು ಪ್ರಾರ್ಥಿಸಲು ಶ್ರೀಕೃಷ್ಣನು, ಎಲೈ ಯಮನಂದನನೇ ಕೇಳು. ಪುತ್ರರಿಗೆ ಆಯುರ್ವೃದ್ಧಿಕರವಾಗಿಯೂ ಪುತ್ರಿಯರಿಗೆ ವೈಧವ್ಯ ನಾಶಕವಾಗಿರುವಂತಹ ಪುಣ್ಯಕರವಾದ ಅಪೂರ್ವ ಕಥೆಯನ್ನು ಹೇಳುತ್ತೇನೆ. ಸ್ಥಿರ ಮನಸ್ಸಿನಿಂದ ಕೇಳು. ಪೂರ್ವಕಾಲದಲ್ಲಿ ಸುಪ್ರಸಿದ್ಧವಾದ ಕುಂಡನೀಪುರವೆಂಬ ಒಂದು ರಾಜ್ಯವಿದ್ದಿತು. ಆ ಪಟ್ಟಣದಲ್ಲಿ ಸತ್ಪುರುಷನೂ ಸುಪ್ರಸಿದ್ಧನೂ ಆಗಿರುವ ಧರ್ಮಪಾಲನೆಂಬ ವರ್ತಕನಿದ್ದನು. ಆತನು ಬಹಳ ಹಣವಂತನಾಗಿದ್ದನು. ಮಕ್ಕಳಿಲ್ಲದ ವ್ಯತೆಯು ಆತನಿಗೆ ತಪ್ಪಿರಲಿಲ್ಲ. ಹೀಗಿರುವಲ್ಲಿ ಒಬ್ಬ ಸನ್ಯಾಸಿಯು ವಿಭೂತಿ ರುದ್ರಾಕ್ಷಿಗಳಿಂದಲೂ ಜಟೆಗಳಿಂದಲೂ ನಾರು ಮುಡಿಗಳಿಂದಲೂ ಶೋಭಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು. ಈ ಯತಿಯು ಅನಾಧರಣೆಯು ವರ್ತಕನಿಗೂ ಆತನ ಭಾರ್ಯೆಗೂ ಬಹುಮಟ್ಟಿಗೆ ಅವಮಾನಕ್ಕೆ ಆಕರವಾಯಿತು. ಹೀಗಿರುವಲ್ಲಿ ಒಂದಾನೊಂದು ದಿನ ವರ್ತಕನ ಭಾರ್ಯೆಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು. ಅದಕ್ಕೆ ಆತನು, ಪ್ರಿಯೆ, ಇದಕ್ಕಾಗಿ ಚಿಂತೆ ಏಕೆ? ಆತನು ಭಿಕ್ಷಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯವನ್ನು ಕೈಯಲ್ಲಿಟ್ಟುಕೊಂಡು ನಿಂತಿರು. ಆತನು ಬರುತ್ತಲೇ ಚಿನ್ನದ ನಾಣ್ಯವನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು ಆಕೆಯು ಪತಿಯ ವಾಕ್ಯದಂತೆ ಮಾರನೆಯ ದಿನ ಚಿನ್ನದ ನಾಣ್ಯಗಳನ್ನು ಕೈಯಲ್ಲಿ ತೆಗೆದುಕೊಂಡು ಯತಿಯು ಬರುವ ವೇಳೆಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಾಣ್ಯಗಳನ್ನು ಕೊಡಲು ಆ ಯತಿಯು, ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾನು ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೊರಟು ಹೋಗುತ್ತಿದ್ದರು. ಈ ಹಣವನ್ನು ತನ್ನ ಮಡಿಲಿನಲ್ಲಿ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲದೆಯೇ ಹೋಗಲಿ ಎಂದು ಶಾಪವನ್ನು ಇತ್ತರು. ಆಗ ಆಕೆಯು ಸನ್ಯಾಸಿಯನ್ನು ಕುರಿತು, ಸ್ವಾಮಿ, ನನ್ನ ಅವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾದೆನು. ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸನ್ಯಾಸಿಯು ಕರುಣಾಂತರಂಗನಾಗಿ, ಎಲೆ ಮಗಳೇ, ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳು. ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯು ಜಾರುವವರೆಗೂ ಪ್ರಯಾಣ ಮಾಡಿ ಕುದುರೆಯು ಎಲ್ಲಿ ಜಾರುವುದೋ ಆ ಪ್ರದೇಶದಲ್ಲಿ ಅಗೆದರೆ ಸೊಗಸಾದ ಜಲವು ಅನೇಕ ವಿಧಗಳಾದ ಮೃಗಪಕ್ಷಿಗಳಿಂದ ಕೂಡಿದ್ದಾಗಿಯೂ ನವರತ್ನಗಳಿಂದ ಕೆತ್ತಲ್ಪಟ್ಟು ಚಿನ್ನದಿಂದ ಕೂಡಿದ್ದಾಗಿಯೂ ನಾನಾ ಜಾತಿಯ ಸುಗಂಧ ಪುಷ್ಪ ಭರಿತವಾಗಿರುವ ಒಂದು ದೇವಾಲಯ ಕಾಣುವುದು.
ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವ ಪಾರ್ವತೀ ದೇವಿಯು ನೆಲೆಯಾಗಿರುವಳು. ಆಕೆಯನ್ನು ಯಥಾವಿಧಿಯಾಗಿ ಷೋಡಶೋಪಚಾರ ಪೂಜೆಯಿಂದ ಅರ್ಚಿಸಿರಿ, ನಿನ್ನ ಈ ಶಾಪವು ಪರಿಹಾರವಾಗುವುದೆಂದು ಹೇಳಲು ಈಕೆಯು ಸಂತೋಷದಿಂದ ಆತನ ಪಾದಗಳಿಗೆ ಅಭಿನಂದಿಸಿ ಸ್ತುತಿಸುತ್ತಿರುವಂತೆಯೇ ಆತನು ಅಂತರ್ಧನನಾದನು. ನಂತರ ತಾನು ಮನೆಯೊಳಕ್ಕೆ ಬಂದು ಸನ್ಯಾಸಿಯಿಂದ ತನಗುಂಟಾದ ಶಾಪವನ್ನು ವಿಮೋಚನೆಯ ವಿಧಾನವನ್ನೂ ತಿಳಿಸಲು ಕೇಳಿದ ವರ್ತಕನು ಕೂಡಲೇ ಕಪ್ಪು ಬಟ್ಟೆಗಳನ್ನುಟ್ಟು ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು. ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದಲೂ ನಿಬಿಡವಾದುದಾಗಿಯೂ ಆ ವೃಕ್ಷಗಳ ಮಧ್ಯಪ್ರದೇಶದಲ್ಲಿ ಸಿಂಹ, ಹುಲಿ, ಕಾಡೆಮ್ಮೆ ಮೊದಲಾದ ದುಷ್ಟ ಮೃಗಗಳಿಂದ ನಿಬಿಡವಾಗಿಯೂ ಇದ್ದು ಆ ವರ್ತಕನಿಗೆ ಬಹಳ ಭಯವನ್ನುಂಟು ಮಾಡುತ್ತಿದ್ದಿತು. ಹಾಗೆಯೇ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲ ಪುಷ್ಪಗಳಿಂದ ಆವೃತವಾದಂತಹ ರಮ್ಯವಾದ ಸರೋವರವೊಂದು ಕಂಗೊಳಿಸಿತು. ಅಲ್ಲಿ ಕುದುರೆಯಿಂದಿಳಿದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಆಚರಿಸಿ ಮುಂದೆ ಸ್ವಲ್ಪ ದೂರ ಪ್ರಯಾಣ ಮಾಡುವಷ್ಟರಲ್ಲಿ ಅಲ್ಲಿಯೇ ಕುದುರೆಯು ಜಾರಿತು. ಕೂಡಲೇ ಸಂತೋಷಗೊಂಡವನಾಗಿ ಕುದುರೆಯಿಂದ ಇಳಿದು ದೇವಾಲಯ ಸಿಗುವವರೆಗೂ ಭೂಮಿಯನ್ನಗೆದು ತನ್ನ ಇಷ್ಟದಂತೆ ಅನೇಕ ವಿಧಗಳಾದ ಫಲ ಪುಷ್ಪಭರಿತ ವೃಕ್ಷಗಳಿಂದಲೂ ರತ್ನಖಚಿತವಾದ ಚಿನ್ನದ ಗೋಡಿಗಳಿಂದ ಕೂಡಿ ಮೆರೆಯುವ ದೇವಾಲಯವನ್ನು ಕಂಡು ಯತಿಗೆ ಪ್ರವೇಶಿಸಿ ಸ್ಥಿರ ಮನಸ್ಕನಾಗಿ ಹೊಂಬಣ್ಣದ ವಸ್ತುಗಳಿಂದಲೂ ಚಂದನವನ್ನು ಶುಭಕರಗಳಾದಂತಹ ಅಕ್ಷತೆ ಧೂಪ ದೀಪಾದಿಗಳಿಂದಲೂ ನಾನಾ ವಿಧ ಶಾಖ ಪಕ್ವಾನ್ನಗಳನ್ನು ಶರ್ಕರೆಯಿಂದ ಕೂಡಿದ ಕ್ಷೀರವನ್ನು ತಾಂಬೂಲ ದಕ್ಷಿಣೆಗಳನ್ನು ಸಿದ್ಧ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದೇವಿಗೆ ಪೂಜೆಯನ್ನು ಮಾಡಲು ಆಕೆಯು ಸುಪ್ರೀತಳಾಗಿ, ಈ ಅರಣ್ಯದಲ್ಲಿ ನನಗೆ ಇಂತಹ ಅಮೋಘ ಪೂಜಾ ದ್ರವ್ಯಗಳಿಂದ ಪೂಜಿಸಿದವನಿಗೆ ವರವನ್ನು ಕೊಡದಿರಲಾಗದೆಂದು ಪ್ರತ್ಯಕ್ಷಳಾಗಿ, ಎಲೈ ವ್ಯಾಪಾರಿಯೇ, ನಿನಗೆ ಬೇಕಾದದ್ದನ್ನು ಕೇಳು, ಕೊಡುವೆನೆಂದು ಹೇಳಲು ಆ ವರ್ತಕನು, ಮಾತೆಯೇ, ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಸಂತಾನವಿಲ್ಲದೆ ಬಹಳವಾಗಿ ನೊಂದಿರುತ್ತೇನೆ. ಸಂತಾನವಾಗುವಂತೆ ಅನುಗ್ರಹಿಸಿ ಪಿತೃವರ್ಗವನ್ನು ಪಾವನ ಮಾಡಿ ನನಗೆ ಸಂತೋಷವನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸಲು ದೇವಿಯು, ಎಲೈ ಧರ್ಮಪಾಲನೆ, ಮಕ್ಕಳಿಂದುಂಟಾಗುವ ಸಂತೋಷ ಸುಖವು ನಿನಗಿಲ್ಲವಾಗಿಯೂ ಆದಾಗಿಯೂ ವೈಧವ್ಯ ಭರಿಸುವ ಒಬ್ಬ ಪುತ್ರಿಯನ್ನಾಗಲಿ, ಅಲ್ಪಾಯುಷ್ಯವುಳ್ಳಂತಹ ಒಬ್ಬ ಪುತ್ರನನ್ನಾಗಲಿ, ದೀರ್ಘಾಯುಷ್ಯವುಳ್ಳ ಒಬ್ಬ ಕುರುಡ ಪುತ್ರನನ್ನಾಗಲಿ ಅಪೇಕ್ಷಿಸಿದರೆ ಕೊಡುವೆನೆಂದು ಹೇಳಲು ವರ್ತಕನು, ಜನನಿ, ಸುಂದರನೂ ಅಲ್ಪಾಯುಷ್ಯವೂ ಆದ ಪುತ್ರನನ್ನೇ ಕೊಡು ಎಂದು ಪ್ರಾರ್ಥಿಸಲು ದೇವಿಯು ಪಕ್ಕದಲ್ಲಿದ್ದಂತಹ ಗಣಪತಿಯ ಮೇಲೆ ಹತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ತನ್ನ ಸತಿಗೆ ಕೊಟ್ಟಲ್ಲಿ ಇಷ್ಟಾರ್ಥ ನೆರವೇರುವುದೆಂದು ಹೇಳಲು ಧರ್ಮಪಾಲನು ಅವಿವೇಕದಿಂದ ಗಣಪತಿಯ ನಾಭಿಯ ಮೇಲೇರಿ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಗೆ ಬಂದು ನೋಡಲು ಒಂದೇ ಒಂದು ಹಣ್ಣು ಕಾಣಿಸಿತು. ನಂತರ ಮತ್ತೊಂದು ಸಲ ಹತ್ತಿದನು, ಆಗಲೂ ಇದೇ ರೀತಿಯಾಯಿತು. ಹೀಗೆ ಅನೇಕ ಸಲ ಮಾಡುತ್ತಿರಲು ಗಣಪತಿಯು ಕೋಪಗೊಂಡವನಾಗಿ, ನಿನ್ನ ಮಗ 16ನೆಯ ವಯಸ್ಸಿನಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ಕೊಟ್ಟಳು. ಅನಂತರ ಧರ್ಮಪಾಲನು ಖಿನ್ನನಾಗಿ ಉಳಿದಿದ್ದ ಒಂದು ಫಲವನ್ನೇ ವಸ್ತ್ರದಲ್ಲಿ ಗಂಟು ಹಾಕಿಕೊಂಡು ತನ್ನ ಸತಿಗೆ ಕೊಡಲು ಆಕೆಯು ಅದನ್ನು ಭಕ್ತಿಯಿಂದ ಭುಜಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ಭವನ್ನು ಧರಿಸಿದಳು. ನವಮಾಸಗಳು ಪೂರ್ತಿಯಾಗಲು ಒಂದು ಸುಲಗ್ನದಲ್ಲಿ ಸುಂದರನಾದ ಮಗನನ್ನು ಹೆತ್ತಳು. 6ನೆಯ ದಿನದಲ್ಲಿ ಇಷ್ಟದೇವತಾ ಪೂಜೆಯನ್ನು ಮಾಡಿ 12ನೆಯ ದಿನದಲ್ಲಿ ಶಿವ ಎಂದು ನಾಮಕರಣವನ್ನು ಮಾಡಿದರು. 6ನೆಯ ತಿಂಗಳಿನಲ್ಲಿ ಅತ್ಯುತ್ಸಾಹದಿಂದ ಅನ್ನಪ್ರಾಶನವನ್ನು ಮಾಡಿದರು. ಶಾಸ್ತ್ರೋಕ್ತವಾಗಿ ಆ ಬಾಲಕನಿಗೆ 3ನೆಯ ವರ್ಷದಲ್ಲಿ ಚೌಲವನ್ನು, 8ನೆಯ ವರ್ಷದಲ್ಲಿ ಉಪನಯನವನ್ನು ಮಾಡಿದರು. ಹೀಗೆಯೇ ನಡೆದು ಬಾಲಕನಿಗೆ 10 ವರ್ಷಗಳು ಪ್ರಾಪ್ತವಾಗಲು ಧರ್ಮಪಾಲನ ಪತ್ನಿಯು, ಪ್ರಿಯನೇ, ಮಗನಿಗೆ ವಿವಾಹ ಮಾಡಬೇಕೆಂದು ಪ್ರಾರ್ಥಿಸಲು ಧರ್ಮಪಾಲನು, ಸ್ತ್ರೀಯಳೇ, ಪುತ್ರನನ್ನು ನಾನು ಕಾಶಿ ಕ್ಷೇತ್ರಕ್ಕೆ ಕಳುಹಿಸಬೇಕೆಂದು ಸಂಕಲ್ಪ ಮಾಡಿರುತ್ತೇನೆ. ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಿನ್ನ ಇಷ್ಟದಂತೆ ವಿವಾಹವನ್ನು ಮಾಡುವನೆಂದು ಹೇಳಿ ತನ್ನ ಭಾವ ಮೈದುನನನ್ನು ಜೊತೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಏರ್ಪಡಿಸಿದನು. ಸೋದರ ಮಾವನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿಯೇ ಅನೇಕ ಮಹಾಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಾ ಪ್ರತಿಷ್ಠಾ ನಗರಕ್ಕೆ ಬಂದರು. ಅಲ್ಲಿ ಕೆಲವು ಕನ್ಯೆಯರು ಸೇರಿ ಜಗಳವಾಡುತ್ತಿರಲು ಮಾವನೂ ಅಳಿಯನು ಅಲ್ಲಿಯೇ ನಿಂತು ಆ ಕನ್ಯೆಯ ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಶೋಭಾಯಮಾನಳಾಗಿರುವ ಸುಶೀಲೆ ಎಂಬ ಕನ್ಯೆಯನ್ನು ಮತ್ತೊಬ್ಬ ಬಾಲಕಿಯು ಕಲಹ ಕಾರಣದಿಂದ ರಂಡೆ ನಿರ್ಭಾಗ್ಯಳೆ ಎಂದು ಬೈಯುತ್ತಿರಲು ಅದನ್ನು ಕೇಳಿದ ಸುಶೀಲೆಯು, ಎಲ್ಲೋ ಸಖಿಯೇ, ಸುಮ್ಮನೆ ನನ್ನನ್ನೇಕೆ ಬೈಯುತ್ತೀಯೇ? ನಮ್ಮ ಜನನಿಯು ಮಾಡುತ್ತಿರುವಂತಹ ಅಮೋಘವಾದ ಗೌರಿಯ ವ್ರತದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳಿಗೆ ವೈಧವ್ಯವಿಲ್ಲದೆ ಸದಾ ಸುಮಂಗಲಿಯರಾಗಿಯೇ ಇರುವುದರಿಂದ ನೀನು ಹೇಳಿದಂತೆ ಎಂದಿಗೂ ನಡೆಯಲಾರದು. ಶುಭಕರವಾದ ಈ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು. ಇಂತಹ ಶುಭಕರವಾದ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವ ಧೂಪ ದೀಪಗಳನ್ನು ಇಟ್ಟಿರುವ ಕಡೆಯಲ್ಲಿಯೇ ಇರುವವರೆಗೂ ಸಹ ಸುಖ ಉಂಟಾಗುವುದು.
ಎಂದು ಹೇಳಲು ಈ ಮಾತನ್ನು ಕೇಳಿ ಈ ಹುಡುಗನ ಸೋದರ ಮಾವನು ವಿಸ್ಮಿತನಾಗಿ ಆ ಬಾಲಕಿಯ ತಾಯಿಯಿಂದ ತನ್ನ ಹುಡುಗನ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿಸಿ ಇವನು ದೀರ್ಘಾಯುಷ್ಯನಾಗುವನೆಂದು ಯೋಚಿಸಿ ಆ ಬಾಲಕಿಯು ಹೋಗುತ್ತಿದ್ದ ದಾರಿಯನ್ನೇ ಅನುಸರಿಸಿ ಹೊರಟನು. ಸುಂದರಾಂಗಿಯಾದ ಸುಶೀಲೆಯು ತನ್ನ ಮನೆಗೆ ಹೊರಟಳು. ಅವರ ಮನೆಯ ಸಮೀಪದಲ್ಲಿ ದಿವ್ಯವಾದ ತಟಾಕದಿಂದ ಪ್ರಕಾಶಮಾನವಾದಂತಹ ಒಂದು ಸ್ಥಳದಲ್ಲಿ ಇವರಿಬ್ಬರೂ ವಾಸ ಮಾಡುತ್ತಿದ್ದರು. ಇತ್ತ ಸುಶೀಲೆಯ ತಂದೆಯಾದ ಹರಿ ಎಂಬುವನು ತಟಾಕದ ಸಮೀಪದಲ್ಲಿರುವಂತಹ ಸ್ವಾಮಿಯ ಆಜ್ಞೆಯಂತೆಯೇ ಸಕಲ ಕಾರ್ಯಗಳನ್ನು ಮಾಡುತ್ತಿದ್ದ. ಕಾರ್ಯಕ್ಕೆ ತೊಡಗಬೇಕೆಂದು ಯೋಚಿಸಿ ದೇವಾಲಯಕ್ಕೆ ಹೋಗಿ ಶಿವನನ್ನು ಅರ್ಚಿಸಿ ಪ್ರಸಾದವನ್ನು ಬೇಡಲು ಶಿವನು ಪ್ರಸಾದವನ್ನು ಕೊಡದಿರಲು ಸುಶೀಲೆಯ ಮಾತಾಪಿತೃಗಳಿಬ್ಬರು ಕೈಗಳನ್ನು ಜೋಡಿಸಿಕೊಂಡು ವಿನಯದಿಂದ ಪಾರ್ವತೀ ದೇವಿಯನ್ನು ಹೀಗೆ ಪ್ರಾರ್ಥಿಸಿದರು. ತಾಯೇ ಅಂಬಿಕೆಯೇ, ನಮ್ಮ ಪುತ್ರಿಗೆ ವಿವಾಹ ಕಾಲವು ಸನ್ನಿಹಿತ ಆಗಿರುವುದು. ಆಕೆಯನ್ನು ಯಾವ ವರನಿಗೆ ಕೊಡಬೇಕೆಂದು ವಿಚಾರವನ್ನು ನಿನ್ನ ಕಾಂತನು ನಿರ್ಧಾರ ಮಾಡಿ ಹೇಳಲಿಲ್ಲ. ಆತನ ಅನುಜ್ಞೆ ಇಲ್ಲದೆ ಯಾವ ಕೆಲಸವನ್ನು ನಾನು ಮಾಡತಕ್ಕವರಲ್ಲವೆಂಬುದನ್ನು ನಿಮಗೆ ತಿಳಿಯದ ವಿಷಯವಲ್ಲ. ಅನುಗ್ರಹಿಸು ಎಂದು ಪ್ರಾರ್ಥಿಸಲು ಆ ಸಮಯದಲ್ಲಿ ಶಿವನ ಸಹೋದರ ಮಾವನು ತನ್ನ ಅಳಿಯನಿಗೆ ಸುಶೀಲೆಯನ್ನು ಸಂಘಟಿಸಬೇಕೆಂಬ ಸಂಕಲ್ಪದಿಂದ ದೇವಿಯ ವಿಗ್ರಹದ ಹಿಂಭಾಗದಲ್ಲಿ ಸೇರಿಕೊಂಡು, ಎಲೈ ದಂಪತಿಗಳಿರ, ಇಲ್ಲಿಗೆ ಪರಸ್ಥಳದಿಂದ ಬಂದಿರತಕ್ಕ ಶಿವನೆಂಬ ವರನು ನಿಮ್ಮ ಮಗಳಿಗೆ ತಕ್ಕವನು. ಆತನಿಗೆ ಕೊಟ್ಟು ಮದುವೆಯನ್ನು ಮಾಡಬಹುದೆಂದು ಹೇಳಿದನು. ಈ ರೀತಿಯಾಗಿ ಹೇಳಲ್ಪಟ್ಟ ಮಾತು ದೇವಿಯದೆಂದೇ ಭಾವಿಸಿ ಹರಿಯು ಆತನ ಭಾರ್ಯೆಯು ಶಿವನಿಗೆ ತಮ್ಮ ಮಗಳನ್ನು ಕೊಡಬೇಕೆಂಬ ಸಂಕಲ್ಪಯುತರಾಗಿರಲು ಬುದ್ಧಿಶಾಲಿಯಾದ ಶಿವನ ಸಹೋದರ ಮಾವನು ಮಾರನೆಯ ದಿನ ಹರಿಯ ಬಳಿಗೆ ಬಂದು ಶಿವನೆಂಬ ಬಾಲಕನು ತನ್ನ ಹಿಂದೆ ಬಂದಿರುವುದಾಗಿಯೂ ತಾನು ಕನ್ಯಾರ್ಥಿಯಾಗಿ ಬಂದಿರುವುದಾಗಿಯೂ ತಮ್ಮ ಮಗಳನ್ನು ಶಿವನಿಗೇ ಕೊಟ್ಟು ಲಗ್ನ ಮಾಡಬೇಕೆಂಬುದಾಗಿಯೂ ಕೇಳಿದನು. ಆ ಮಾತಿಗೆ ಹರಿಯು ಸಮ್ಮತಿಸಿ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ನಡೆಸಿದರು. ಆ ರಾತ್ರಿ ಶಿವನು ಸುಶೀಲೆಯೊಡನೆ ಮಲಗಿರಲು ಸುಶೀಲೆಯ ಸ್ವಪ್ನದಲ್ಲಿ ಮಂಗಳಗೌರಿಯು ಆಕೆಯ ತಾಯಿಯ ರೂಪದಲ್ಲಿ ಬಂದು ಈ ರೀತಿಯಾಗಿ ಹೇಳಿದರು. ಎಲೆ ಮಗಳೇ, ನಿನ್ನ ಪತಿಯನ್ನು ಕಚ್ಚುವುದಕ್ಕಾಗಿ ಒಂದು ದೊಡ್ಡ ಹಾವು ಬರುತ್ತಿರುವುದು. ಮೇಲಕ್ಕೇಳು, ಆ ಹಾವಿಗೆ ಹಾಲನ್ನು ಇಡು, ಅಲ್ಲದೆ ಒಂದು ದೊಡ್ಡ ಕುಂಭವನ್ನು ಇಲ್ಲಿಡು. ಆ ಹಾವು ಕುಂಭದೊಳಗೆ ಹೋಗುವುದು. ಅನಂತರ ನಿನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿಯನ್ನು ಕಟ್ಟು. ಉದಯಕ್ಕೆ ಎದ್ದು ಮಂಗಳ ಸ್ನಾನವನ್ನು ನಿರ್ವರ್ತಿಸಿ ನಿಮ್ಮ ತಾಯಿಗೆ ಬಾಗಿನವನ್ನು ಕೊಡು ಎಂದು ಹೇಳಲು ಆ ಮಾತನ್ನು ಕೇಳಿ ಸುಶೀಲೆಯು ಗಾಬರಿಯಿಂದ ಮೇಲಕ್ಕೆದ್ದು ನೋಡುವಲ್ಲಿ ಒಂದು ದೊಡ್ಡ ಕರಿಯ ನಾಗರ ಹಾವು ಅತಿ ರಭಸದಿಂದ ಬರುತ್ತಿದ್ದಿತು. ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನಿಟ್ಟು ಒಂದು ಕುಂಭವನ್ನು ತಂದಿಡಲು ಹಾವು ಅದರೊಳಗೆ ಹೋಯಿತು. ಅನಂತರ ತನ್ನ ಕುಪ್ಪಸದಿಂದ ಸರಿಯಾಗಿ ಶಿವನು ಮೇಲಕ್ಕೆದ್ದು, ಎಲೈ ಸುಶೀಲೆಯೇ, ನನಗೆ ಹಸಿವಾಗುತ್ತಿರುವುದು, ಆಹಾರ ಏನಾದರೂ ಕೊಡೆಂದು ಕೇಳಲು ಸುಶೀಲೆಯು ಆ ಮಾತನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು, ಜಿಲೇಬಿ ಮೊದಲಾದ ಭಕ್ಷ್ಯಗಳನ್ನು ತಂದುಕೊಟ್ಟಳು. ಅದನ್ನು ತಿಂದು ನಿದ್ರಿಸುತ್ತಿದ್ದರು. ಪ್ರಾತಃ ಕಾಲವಾಗುವುದರೊಳಗಾಗಿಯೇ ಶಿವನು ಮೇಲಕ್ಕೆದ್ದು ತನ್ನ ಸತಿಗೆ ಹೇಳದೆ ಹೊರಟು ಹೋದನು. ಉದಯವಾದ ಮೇಲೆ ಸುಶೀಲೆಯು ಮೇಲಕ್ಕೆದ್ದು ತನ್ನ ಪತಿಯನ್ನು ಕಾಣದೆ ನಾಚಿಕೆಯಿಂದ ಹೊರಗೆ ಬಂದು ತನ್ನ ತಾಯಿಗೆ ಬಾಗಿನವನ್ನು ಕೊಡಲು ಅದರಲ್ಲಿದ್ದಂತಹ ಮುತ್ತಿನ ಹಾರವನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು. ನಂತರ ಸಾಕ್ಷಾತ್ ಸಾಂಬವ ಮೂರ್ತಿಯು ಶಿವನ ವೇಷದಿಂದ ಬರಲು ಅಲ್ಲಿದ್ದವರೆಲ್ಲ ಇವನಿಗೂ ವರನಿಗೂ ಯಾವ ವ್ಯತ್ಯಾಸ ಕಾಣದಿರುವುದನ್ನು ನೋಡಿ ಇವನೇ ವರನೆಂದು ನಿಶ್ಚಯಿಸಿದರು. ಸುಶೀಲೆಯು ಆ ವರನನ್ನು ನೋಡಿ, ಅಮ್ಮ, ನಾನು ಲಗ್ನವಾದ ವರನು ಈತನಲ್ಲವು, ಆದುದರಿಂದ ಈತನೊಡನೆ ನಾನು ಇರಲಾರೆನು ಎಂದು ಹೇಳಲು ಅಲ್ಲಿದ್ದ ವರನು ಅಂತರ್ಧನನಾದನು. ಈ ಮಾತನ್ನು ಕೇಳಿ ಆಕೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು. ವರನನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸಿ ಇಹ ಪರಗಳಿಗೆ ಸಾಧನಕಾರಿಯಾದ ಅನ್ನದಾನದ ನೆಪದಿಂದ ವರನನ್ನು ಹುಡುಕಬೇಕೆಂದು ಸಂಕಲ್ಪಿಸಿ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದರು. ಆ ಸಮಾರಾಧನೆಯಲ್ಲಿ ಸುಶೀಲೆಯು ತನ್ನ ಪತಿಯ ಮುದ್ರಿಕಾ ಉಂಗುರವನ್ನಿಟ್ಟು ಬ್ರಾಹ್ಮಣರ ಕಾಲುಗಳನ್ನು ತೊಳೆಯುವಳು. ಆಕೆಯ ತಾಯಿಯು ನೀರನ್ನು ಹಾಕುವಳು. ತಂದೆಯು ತಾಂಬೂಲಾದಿಗಳನ್ನು ಕೊಟ್ಟು ಭೋಜನ ಮಾಡಿಸುತ್ತಿದ್ದರು. ಅಣ್ಣ ತಮ್ಮಂದಿರು ಗಂಧ ಪುಷ್ಪಾದಿಗಳನ್ನು ಕೊಡುತ್ತಿದ್ದರು. ಈ ಪ್ರಕಾರವಾಗಿ ಅತಿಥಿಗಳಿಗೆ ಸುಖವಾದ ಅನ್ನದಾನವು ನಡೆಯುತ್ತಿದ್ದಿತು. ಇತ್ತ ಶಿವನೆಂಬ ವರನು ಆತನ ಸಹೋದರ ಮಾವನು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಶಿ ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಪಾವನೆಯಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಉತ್ತಮವಾದಂತಹ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯೂ ಗಂಗಾ ಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯ ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ಆ ಪ್ರದೇಶದಲ್ಲಿರುವ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಮನೆಗಳಲ್ಲಿರುವಂತಹ ಸದ್ಬ್ರಾಹ್ಮಣರ ದರ್ಶನವನ್ನು ಮಾಡಿ ಅವರಿಗೆ ಪೀತಾಂಬರ ದಾನಗಳನ್ನು ಕೊಟ್ಟು ಅವರಿಂದಲೂ ಚಿರಂಜೀವಿಯಾಗೆಂದು ಶಿವನು ಆಶೀರ್ವಾದವನ್ನು ಪಡೆದು
ಪುನಃ ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಇರಲಾಗಿ ಶಿವನ ಸಹೋದರ ಮಾವನು ತನ್ನ ಅಳಿಯನ ಗಂಡಾಂತರದ ಬಗ್ಗೆ ಚಿಂತಿಸುತ್ತಿದ್ದನು. ಹೀಗಿರಲು ಶಿವನಿಗೆ 16 ವರ್ಷಗಳು ಸಂಪ್ರಾಪ್ತವಾಯಿತು. ಆಗ ಸಾಕ್ಷಾತ್ ಶಿವಮೂರ್ತಿಯು ಪ್ರತ್ಯಕ್ಷನಾಗಿ ಅವನಿಗೆ ಮಂಗಳ ಆಶೀರ್ವಾದವನ್ನು ಮಾಡಿದನು. ಪ್ರಾತಃ ಕಾಲದಲ್ಲಿ ಶಿವನು ಮೇಲಕ್ಕೆದ್ದು ರಾತ್ರಿಯಲ್ಲಿ ತಾನು ಯಮಭಟರೊಡನೆ ಯುದ್ಧ ಮಾಡಿದಂತೆ ಸ್ವಪ್ನವಾಯಿತೆಂದು ಮಂಗಳ ಸ್ವರೂಪನಾದ ಶಿವನೇ ಬಂದು ತನ್ನನ್ನು ಕಾಪಾಡಿ ಆಶೀರ್ವದಿಸಿದನೆಂದು ಹೇಳಲು ಸಂತೋಷಿತರಾದ ಅವರಿಬ್ಬರು ಮಂಗಳ ಸ್ನಾನ ಮಾಡಿ ಸ್ವಾಮಿಯನ್ನು ಕೊಂಡಾಡಿ ಅಲ್ಲಿಯೇ ಇರುತ್ತಿರಲು ಒಂದು ದಿನ ಕೆಲವು ಯಾತ್ರಿಕರು ಹರಿಯು ಮಾಡುತ್ತಿದ್ದ ಅನ್ನದಾನವನ್ನು ಸುಶೀಲೆಯ ಗುಣಗಳನ್ನು ಇವರ ಮುಂದೆ ವಿಸ್ತಾರವಾಗಿ ಹೇಳಲು ಸಹೋದರ ಮಾವನು ಅಳಿಯನು ಹೊರಟು ಬಂದು ಹರಿಯ ಮನೆಯನ್ನು ಪ್ರವೇಶಿಸಿದರು. ಪಾದಗಳನ್ನು ತೊಳೆಯಲು ಬಂದ ಸುಶೀಲೆಯು ಈತನೇ ತನ್ನ ಪತಿ ಎಂದು ಹೇಳಲು ಹರಿಯು ಆತನ ಪತ್ನಿಯು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಅನೇಕ ವಿಧವಾಗಿ ದನ ಕನಕ ವಸ್ತು ವಾಹನಾದಿಗಳನ್ನು ಕೊಟ್ಟು ಆನಂದಿಸಿದರು. ಇತ್ತ ಧರ್ಮಪಾಲನು ತನ್ನ ಮಗನ ಸಮಾಚಾರವನ್ನು ತಿಳಿಯದೆ ಚಿಂತಾಕ್ರಾಂತನಾಗಿರಲು ಕೆಲವು ಮಂದಿ ಚಾರರು ಬಂದು ಅಲ್ಲಿ ನಡೆದಿರುವಂತಹ ಸಮಾಚಾರಗಳನ್ನೆಲ್ಲ ಹೇಳಲು ಅತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸೊಸೆಯನ್ನು ಸಂತೋಷದಿಂದ ಕರೆತಂದು ಸುಶೀಲೆಯಿಂದ ಮಂಗಳಗೌರಿ ವ್ರತವನಾದ ಮಹಿಮೆಯನ್ನು ಕೇಳಿ ಅದರಂತೆಯೇ ಆಕೆಯ ಕೈಯಲ್ಲಿ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು. ಎಲೈ ಧರ್ಮನಂದನನೇ, ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರದ ದಿನದಂದು ಆಚರಿಸಬೇಕು. ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನ ಆಚರಿಸಿ ಮಂಗಳಗೌರಿಯನ್ನು ಪ್ರತಿಷ್ಠಾಪಿಸಿ ಷೋಡಶೋಪಚಾರ ಪೂಜಾ ಕ್ರಮದಿಂದ ದೇವಿಯನ್ನು ಆರಾಧಿಸಬೇಕು. 16 ದೀಪಗಳನ್ನು ದೇವಿಗೆ ಇಡಬೇಕು. ಈ 16 ದೀಪಗಳನ್ನು 16 ಮಂದಿ ಸುವಾಸಿನಿಯರಿಗೆ ಕೊಡಬೇಕು. ಆ ದಿನ ಉಪ್ಪಿಲ್ಲದ ಅನ್ನವನ್ನು ಭುಜಿಸಬೇಕು ಎಂಬುದಾಗಿ ಶ್ರೀಕೃಷ್ಣನು ಹೇಳಿದನೆಂಬಲ್ಲಿಗೆ ವ್ರತಕಥೆಯು ಮುಗಿದಿತು. ಶ್ರೀ ಮಂಗಳಗೌರಿ ವ್ರತಕಥೆ ಸಂಪೂರ್ಣಂ. ಓಂ ಶ್ರೀ ಮಂಗಳಗೌರಿಯೇ ನಮೋ ನಮಃ. 16 ದೀಪ ಬೆಳಗಿದ್ದೀವಲ್ಲ, 16 ದೀಪದ ಕಪ್ಪು ಇವಾಗ ಹಿಡ್ದಿದ್ದೀವಿ. ಇದನ್ನು ದೇವ್ರಿಗೆ ಇಡಬೇಕು. ಒಂದು ಸ್ವಲ್ಪ ದೇವ್ರಿಗೆ ಇಟ್ಬಿಟ್ಟು ಕುಂಕುಮ ಕೊಡಬೇಕಾದ್ರೆ ನಾವು ಇಟ್ಕೊಂಡು ಕುಂಕುಮ ಕೊಡಬೇಕಾದ್ರೆ ಮುತ್ತೈದೆಯರಿಗೂ ಕೂಡ ಕೊಡಬೇಕಾಗುತ್ತೆ. ಹರಿಪಾದ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ ಕಾಶಿಗೆ ಮಗನ 16 ದೀಪದ ಕಪ್ಪು ಹಿಡ್ದಿದ್ವಲ್ಲ ಅದನ್ನ ದೇವ್ರಿಗೆ ಹಚ್ತಾ ಇದ್ದೀನಿ. ಹೂವಿನ ತೋಟದಲ್ಲಿ ನಿಂತರವರು ಬಾಲಚಂದ್ರಮನಂತೆ ಹೊಳೆವ ಕುಮಾರನು ಇವನು ನಮಗೊಂದು ಗಳಿಕೆ ಎರವು ಕೊಡಿದೆಂದು ತಿಪ್ಪಣದ. ಪೂಜೆ ಎಲ್ಲ ಆಯ್ತು, ನನ್ನ ಹೆಂಡತಿಗೆ ಪ್ರಸಾದ ಕೊಟ್ಟಿಲ್ಲ ಅಂತ ಹೋಗ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತವಳೆ ನೋಡಿ. ತಿನ್ನಕ್ಕೇನು ಕೊಟ್ಟಿಲ್ಲ ಅಂದ್ಬಿಟ್ಟು ಕೈ ಕಾಲಿಗೆ ಅರಿಶಿನ ಕುಂಕುಮ ಯಾವಾಗಲೂ ಹಚ್ಬೇಕಾದ್ರೆ ಮುತ್ತೈದರಿಗೆ ಅರಿಶಿನ ಕುಂಕುಮನೇ ಸೌಭಾಗ್ಯ ಅಲ್ವಾ. ಕೈ ಕಾಲಿಗೆ ಎಲ್ಲ ಹಚ್ಬಿಟ್ಟು ಅರಿಶಿನ ಕುಂಕುಮ ಕೊಡಬೇಕು. ಇವಾಗ ಮದುವೆಗಳಲ್ಲೆಲ್ಲ ಅರಿಶಿನ ಶಾಸ್ತ್ರ ಮಾಡ್ತೀವಲ್ಲ, ಆ ಥರ ಅರಿಶಿನ ಹಚ್ಚಿ ಚೆನ್ನಾಗಿ ಕುಂಕುಮ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಕೊಟ್ಟು ದೊಡ್ಡವ್ರ ಹತ್ರ ಆಶೀರ್ವಾದ ತಗೋಬೇಕು. ದೀರ್ಘಾಶ್ಮನ ದೀರ್ಘ ಸುಮಂಗಲಿ ಬ್ರಹ್ಮಪುತ್ರ ಬ್ರಹ್ಮಂಗೆ ಇವತ್ತು ಬಂದಿದ್ದೀರಾ ಇದು ಮಾಡಿಸ್ಕೊಳಕ್ಕೆ. ನೀವು ಬರೋಷ್ಲಾಗೋಗಿರೋದು. ಇವತ್ತು ನಮ್ಮದು ಲೇಟ್ ಆಯಿತು, ವಿಡಿಯೋ ಮಾಡ್ಕೊತಾ ಇದ್ವಲ್ಲ. ನಿಂಗೆ ಹಚ್ಲಾ ಇಷ್ಟು ಟೈಮ್? ಒಂದು ಕೆಲಸ ನಿಮಗೆ ಮಾಡೋಣ. ರಕ್ಷಿತಾ, ಏನು ಅನಿಸ್ತೈತೆ ನಿಂಗೆ ಇವಾಗ?
ತೋರಿಸ್ತಾರೆ ಬಾ ಹಂಗೆ. ನ್ಯಾಯ ಎಲ್ಲಿದೆ? ಜೈಲಲ್ಲಿರುವಂತಹ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರತ್ಯೇಕವಾಗಿ 3 ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪರಪ್ಪರ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊದಲನೇ ಕೃಷ್ಣಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು, ಲಾನ್ನಲ್ಲಿ ಕುತ್ಕೊಂಡು ಟೀ ಸಿಗರೇಟ್ ಸೇವನೆ ಬಗ್ಗೆ ತನಿಖೆಯನ್ನ ನಡೆಸಲಿದ್ದಾರೆ. ಹಬ್ಬ ಆಯಿತು ಆ್ಯಸ್ ಯೂಸ್ವಲ್ ಗೊತ್ತಲ್ವಾ, ಬೆಣ್ಣೆ ದೋಸೆ. ಮನೆ ಊಟ ಹೋಗೋಣ ಬೇಗ. ಏನು ಅಡುಗೆ ಮಾಡಿಲ್ಲ, ಇನ್ನು ಲೇಟಾಗಿತ್ತು. ಸೊ ನಮ್ಮದು ಯೂಶ್ವಲ್ ಆಗ ಬೆಣ್ಣೆ ದೋಸೆ ತಂದಿದ್ದೀವಿ, ಅಷ್ಟಲ್ಲಿ ತೊಗೊಂಡು ಹೋಗ್ತೀನಿ. ನನಗೆ ನಮ್ಮ ಅಪ್ಪನಿಗೆ ಕೆಂಡದಲೆ ಅಂಗಗೌರಿ ವ್ರತದ್ದು ವ್ಲಾಗ್ ಮಾಡೋಕ್ಕೆ ಹೇಳಿದ್ರು ಪೂಜಾ ವಿನ್ನು ಅವರು. ನಾವು ಮಾಡಿದ್ದೀವಿ ಡಿಟೇಲ್ ಆಗಿ. ಸೊ ನೆಕ್ಸ್ಟು ಹಬ್ಬ ಸೀರೀಸಲ್ಲಿ ಬರ್ತೀವಿ. ನೆಕ್ಸ್ಟ್ ಬರೋದು ಗಣೇಶ ಹಬ್ಬ, ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ಆಲ್ಮೋಸ್ಟ್ ಆಲ್ ಇವ್ರ ಮನೆ ಕಡೆ ಹೆಂಗ್ ಮಾಡ್ತಾರೆ ಅಂತ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಬಾಯ್.